ಪಾನಿಪುರಿ ಅಂಗಡಿ ಮೇಲೆ ಬಿದ್ದಂತಹ ಲಾರಿಯನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. 9 ಗಂಟೆಯ ಸುಮಾರಿಗೆ ಈ ಒಂದು ಅವಘಡ ನಡೆದಿತ್ತು. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ESI ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ 9 ಗಂಟೆಯ ಸುಮಾರಿಗೆ ಏಕಾಏಕಿ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಪಕ್ಕದಲ್ಲಿರುವಂತಹ ಪಾನಿಪುರಿ ಅಂಗಡಿಯ ಮೇಲೆ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದುಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಯ ಒಬ್ಬ ಸಿಕ್ಕಾಕೋತಾನೆ, ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುತ್ತೆ. ತದನಂತರದಲ್ಲಿ ಇಲ್ಲಿರುವಂತಹ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ನೆರವಿನಿಂದ ಆತನ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆತನ ಬಲಭಾಗದ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ಮೊದಲಿಗೆ ಆತನನ್ನು ESI ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಬಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡಲೇ ಆತನ ಆಂಬುಲೆನ್ಸ್ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಕ್ರೇನ್ ಮೂಲಕ ಲಾರಿಯನ್ನು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. 2 ಕ್ರೇನ್ ಬಳಕೆ ಮಾಡಿ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಇಲ್ಲಿ ಪೊಲೀಸರಿಗೆ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತ ಆಗಿತ್ತು. ಪಲ್ಟಿಯಾಗಿ ಬಿದ್ದಂತಹ ಲಾರಿ ನಡೆಯಲ್ಲಿ ಯಾರಾದರೂ ಸಿಲುಕಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಇಲ್ಲಿರುವಂತಹ ದೃಶ್ಯಗಳು ನೋಡ್ತಾ ಇರಬಹುದು, ಲಾರಿ ಅಡಿಯಲ್ಲಿ ಯಾರು ಕೂಡ ಸಿಕ್ಕಾಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ 2 ಕ್ರೇನ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಘಟನೆಗೆ ಏನು ಕಾರಣ ನೋಡೋದಾದ್ರೆ, ಇಲ್ಲಿ ಪಕ್ಕದಲ್ಲೇ ನಿಮಗೆ ಒಂದು ಮ್ಯಾನ್ ಹೋಲ್ ಅನ್ನು ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಕ್ಯಾಮರಾಮನ್ ಮಂಜುನಾಥ್ ಅವರು ಮಾಡ್ತಾರೆ, ನೋಡ್ತಾ ಇರ್ಬೋದು. ಇಲ್ಲಿರುವಂತಹ ಈ ಒಂದು ಮ್ಯಾನ್ ಹೋಲ್ಗೆ ಲಾರಿಯ ಟೈರ್ ಸಿಲುಕಿ ಅದರಿಂದ ಆಯತಪ್ಪಿ ಇದೀಗ ಲಾರಿ ಬಿದ್ದಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ 2 ಕ್ರೇನ್ ಮೂಲಕ ಪಲ್ಟಿಯಾಗಿ ಬಿದ್ದಿರುವಂತಹ ಲಾರಿಯನ್ನು ಮೇಲೆತ್ತುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾನಿಪುರಿ ಅಂಗಡಿ ಮೇಲೆ ಬಿದ್ದಂತಹ ಲಾರಿಯನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. 9 ಗಂಟೆಯ ಸುಮಾರಿಗೆ ಈ ಒಂದು ಅವಘಡ ನಡೆದಿತ್ತು. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ESI ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ 9 ಗಂಟೆಯ ಸುಮಾರಿಗೆ ಏಕಾಏಕಿ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಪಕ್ಕದಲ್ಲಿರುವಂತಹ ಪಾನಿಪುರಿ ಅಂಗಡಿಯ ಮೇಲೆ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದುಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಯ ಒಬ್ಬ ಸಿಕ್ಕಾಕೋತಾನೆ, ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುತ್ತೆ. ತದನಂತರದಲ್ಲಿ ಇಲ್ಲಿರುವಂತಹ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ನೆರವಿನಿಂದ ಆತನ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆತನ ಬಲಭಾಗದ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ಮೊದಲಿಗೆ ಆತನನ್ನು ESI ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಬಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡಲೇ ಆತನ ಆಂಬುಲೆನ್ಸ್ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಕ್ರೇನ್ ಮೂಲಕ ಲಾರಿಯನ್ನು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. 2 ಕ್ರೇನ್ ಬಳಕೆ ಮಾಡಿ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಇಲ್ಲಿ ಪೊಲೀಸರಿಗೆ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತ ಆಗಿತ್ತು. ಪಲ್ಟಿಯಾಗಿ ಬಿದ್ದಂತಹ ಲಾರಿ ನಡೆಯಲ್ಲಿ ಯಾರಾದರೂ ಸಿಲುಕಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಇಲ್ಲಿರುವಂತಹ ದೃಶ್ಯಗಳು ನೋಡ್ತಾ ಇರಬಹುದು, ಲಾರಿ ಅಡಿಯಲ್ಲಿ ಯಾರು ಕೂಡ ಸಿಕ್ಕಾಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ 2 ಕ್ರೇನ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಘಟನೆಗೆ ಏನು ಕಾರಣ ನೋಡೋದಾದ್ರೆ, ಇಲ್ಲಿ ಪಕ್ಕದಲ್ಲೇ ನಿಮಗೆ ಒಂದು ಮ್ಯಾನ್ ಹೋಲ್ ಅನ್ನು ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಕ್ಯಾಮರಾಮನ್ ಮಂಜುನಾಥ್ ಅವರು ಮಾಡ್ತಾರೆ, ನೋಡ್ತಾ ಇರಬಹುದು. ಇಲ್ಲಿರುವಂತಹ ಈ ಒಂದು ಮ್ಯಾನ್ ಹೋಲ್ಗೆ ಲಾರಿಯ ಟೈರ್ ಸಿಲುಕಿ ಅದರಿಂದ ಆಯತಪ್ಪಿ ಇದೀಗ ಲಾರಿ ಬಿದ್ದಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ 2 ಕ್ರೇನ್ ಮೂಲಕ ಪಲ್ಟಿಯಾಗಿ ಬಿದ್ದಿರುವಂತಹ ಲಾರಿಯನ್ನು ಮೇಲೆತ್ತುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾನಿಪುರಿ ಅಂಗಡಿ ಮೇಲೆ ಬಿದ್ದಂತಹ ಲಾರಿಯನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. 9 ಗಂಟೆಯ ಸುಮಾರಿಗೆ ಈ ಒಂದು ಅವಘಡ ನಡೆದಿತ್ತು. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ESI ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ 9 ಗಂಟೆಯ ಸುಮಾರಿಗೆ ಏಕಾಏಕಿ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಪಕ್ಕದಲ್ಲಿರುವಂತಹ ಪಾನಿಪುರಿ ಅಂಗಡಿಯ ಮೇಲೆ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದುಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಯ ಒಬ್ಬ ಸಿಕ್ಕಾಕೋತಾನೆ, ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುತ್ತೆ. ತದನಂತರದಲ್ಲಿ ಇಲ್ಲಿರುವಂತಹ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ನೆರವಿನಿಂದ ಆತನ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆತನ ಬಲಭಾಗದ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ಮೊದಲಿಗೆ ಆತನನ್ನು ESI ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಬಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡಲೇ ಆತನ ಆಂಬುಲೆನ್ಸ್ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಕ್ರೇನ್ ಮೂಲಕ ಲಾರಿಯನ್ನು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. 2 ಕ್ರೇನ್ ಬಳಕೆ ಮಾಡಿ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಇಲ್ಲಿ ಪೊಲೀಸರಿಗೆ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತ ಆಗಿತ್ತು. ಪಲ್ಟಿಯಾಗಿ ಬಿದ್ದಂತಹ ಲಾರಿ ನಡೆಯಲ್ಲಿ ಯಾರಾದರೂ ಸಿಲುಕಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಇಲ್ಲಿರುವಂತಹ ದೃಶ್ಯಗಳು ನೋಡ್ತಾ ಇರಬಹುದು, ಲಾರಿ ಅಡಿಯಲ್ಲಿ ಯಾರು ಕೂಡ ಸಿಕ್ಕಾಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ 2 ಕ್ರೇನ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಘಟನೆಗೆ ಏನು ಕಾರಣ ನೋಡೋದಾದ್ರೆ, ಇಲ್ಲಿ ಪಕ್ಕದಲ್ಲೇ ನಿಮಗೆ ಒಂದು ಮ್ಯಾನ್ ಹೋಲ್ ಅನ್ನು ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಕ್ಯಾಮರಾಮನ್ ಮಂಜುನಾಥ್ ಅವರು ಮಾಡ್ತಾರೆ, ನೋಡ್ತಾ ಇರಬಹುದು. ಇಲ್ಲಿರುವಂತಹ ಈ ಒಂದು ಮ್ಯಾನ್ ಹೋಲ್ಗೆ ಲಾರಿಯ ಟೈರ್ ಸಿಲುಕಿ ಅದರಿಂದ ಆಯತಪ್ಪಿ ಇದೀಗ ಲಾರಿ ಬಿದ್ದಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ 2 ಕ್ರೇನ್ ಮೂಲಕ ಪಲ್ಟಿಯಾಗಿ ಬಿದ್ದಿರುವಂತಹ ಲಾರಿಯನ್ನು ಮೇಲೆತ್ತುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಪಾನಿಪುರಿ ಅಂಗಡಿ ಮೇಲೆ ಬಿದ್ದಂತಹ ಲಾರಿಯನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. 9 ಗಂಟೆಯ ಸುಮಾರಿಗೆ ಈ ಒಂದು ಅವಘಡ ನಡೆದಿತ್ತು. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ESI ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ 9 ಗಂಟೆಯ ಸುಮಾರಿಗೆ ಏಕಾಏಕಿ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಪಕ್ಕದಲ್ಲಿರುವಂತಹ ಪಾನಿಪುರಿ ಅಂಗಡಿಯ ಮೇಲೆ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದುಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಯ ಒಬ್ಬ ಸಿಕ್ಕಾಕೋತಾನೆ, ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುತ್ತೆ. ತದನಂತರದಲ್ಲಿ ಇಲ್ಲಿರುವಂತಹ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ನೆರವಿನಿಂದ ಆತನ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆತನ ಬಲಭಾಗದ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ಮೊದಲಿಗೆ ಆತನನ್ನು ESI ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಬಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡಲೇ ಆತನ ಆಂಬುಲೆನ್ಸ್ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಕ್ರೇನ್ ಮೂಲಕ ಲಾರಿಯನ್ನು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅದರ ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. 2 ಕ್ರೇನ್ ಬಳಕೆ ಮಾಡಿ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಇಲ್ಲಿ ಪೊಲೀಸರಿಗೂ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತ ಆಗಿತ್ತು. ಪಲ್ಟಿಯಾಗಿ ಬಿದ್ದಂತಹ ಲಾರಿ ನಡೆಯಲ್ಲಿ ಯಾರಾದರೂ ಸಿಲುಕಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಇಲ್ಲಿರುವಂತಹ ದೃಶ್ಯಗಳು ನೋಡ್ತಾ ಇರಬಹುದು, ಲಾರಿ ಅಡಿಯಲ್ಲಿ ಯಾರು ಕೂಡ ಸಿಕ್ಕಾಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ 2 ಕ್ರೇನ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಘಟನೆಗೆ ಏನು ಕಾರಣ ನೋಡೋದಾದ್ರೆ, ಇಲ್ಲಿ ಪಕ್ಕದಲ್ಲೇ ನಿಮಗೆ ಒಂದು ಮ್ಯಾನ್ ಹೋಲ್ ಅನ್ನು ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಕ್ಯಾಮರಾಮನ್ ಮಂಜುನಾಥ್ ಅವರು ಮಾಡ್ತಾರೆ, ನೋಡ್ತಾ ಇರಬಹುದು. ಇಲ್ಲಿರುವಂತಹ ಈ ಒಂದು ಮ್ಯಾನ್ ಹೋಲ್ಗೆ ಲಾರಿಯ ಟೈರ್ ಸಿಲುಕಿ ಅದರಿಂದ ಆಯತಪ್ಪಿ ಇದೀಗ ಲಾರಿ ಬಿದ್ದಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ 2 ಕ್ರೇನ್ ಮೂಲಕ ಪಲ್ಟಿಯಾಗಿ ಬಿದ್ದಿರುವಂತಹ ಲಾರಿಯನ್ನು ಮೇಲೆತ್ತುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾನಿಪುರಿ ಅಂಗಡಿ ಮೇಲೆ ಬಿದ್ದಂತಹ ಲಾರಿಯನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. 9 ಗಂಟೆಯ ಸುಮಾರಿಗೆ ಈ ಒಂದು ಅವಘಡ ನಡೆದಿತ್ತು. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ESI ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ 9 ಗಂಟೆಯ ಸುಮಾರಿಗೆ ಏಕಾಏಕಿ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಪಕ್ಕದಲ್ಲಿರುವಂತಹ ಪಾನಿಪುರಿ ಅಂಗಡಿಯ ಮೇಲೆ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದುಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಯ ಒಬ್ಬ ಸಿಕ್ಕಾಕೋತಾನೆ, ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುತ್ತೆ. ತದನಂತರದಲ್ಲಿ ಇಲ್ಲಿರುವಂತಹ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ನೆರವಿನಿಂದ ಆತನ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆತನ ಬಲಭಾಗದ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ಮೊದಲಿಗೆ ಆತನನ್ನು ESI ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಬಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡಲೇ ಆತನ ಆಂಬುಲೆನ್ಸ್ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಕ್ರೇನ್ ಮೂಲಕ ಲಾರಿಯನ್ನು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅದರ ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. 2 ಕ್ರೇನ್ ಬಳಕೆ ಮಾಡಿ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಇಲ್ಲಿ ಪೊಲೀಸರಿಗೂ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತ ಆಗಿತ್ತು. ಪಲ್ಟಿಯಾಗಿ ಬಿದ್ದಂತಹ ಲಾರಿ ನಡೆಯಲ್ಲಿ ಯಾರಾದರೂ ಸಿಲುಕಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಇಲ್ಲಿರುವಂತಹ ದೃಶ್ಯಗಳು ನೋಡ್ತಾ ಇರಬಹುದು, ಲಾರಿ ಅಡಿಯಲ್ಲಿ ಯಾರು ಕೂಡ ಸಿಕ್ಕಾಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ 2 ಕ್ರೇನ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಘಟನೆಗೆ ಏನು ಕಾರಣ ನೋಡೋದಾದ್ರೆ, ಇಲ್ಲಿ ಪಕ್ಕದಲ್ಲೇ ನಿಮಗೆ ಒಂದು ಮ್ಯಾನ್ ಹೋಲ್ ಅನ್ನು ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಕ್ಯಾಮರಾಮನ್ ಮಂಜುನಾಥ್ ಅವರು ಮಾಡ್ತಾರೆ, ನೋಡ್ತಾ ಇರಬಹುದು. ಇಲ್ಲಿರುವಂತಹ ಈ ಒಂದು ಮ್ಯಾನ್ ಹೋಲ್ಗೆ ಲಾರಿಯ ಟೈರ್ ಸಿಲುಕಿ ಅದರಿಂದ ಆಯತಪ್ಪಿ ಇದೀಗ ಲಾರಿ ಬಿದ್ದಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ 2 ಕ್ರೇನ್ ಮೂಲಕ ಪಲ್ಟಿಯಾಗಿ ಬಿದ್ದಿರುವಂತಹ ಲಾರಿಯನ್ನು ಮೇಲೆತ್ತುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾನಿಪುರಿ ಅಂಗಡಿ ಮೇಲೆ ಬಿದ್ದಂತಹ ಲಾರಿಯನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. 9 ಗಂಟೆಯ ಸುಮಾರಿಗೆ ಈ ಒಂದು ಅವಘಡ ನಡೆದಿತ್ತು. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ESI ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ 9 ಗಂಟೆಯ ಸುಮಾರಿಗೆ ಏಕಾಏಕಿ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಪಕ್ಕದಲ್ಲಿರುವಂತಹ ಪಾನಿಪುರಿ ಅಂಗಡಿಯ ಮೇಲೆ ಲಾರಿ ಪಲ್ಟಿಯಾಗಿ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದುಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಯ ಒಬ್ಬ ಸಿಕ್ಕಾಕೋತಾನೆ, ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುತ್ತೆ. ತದನಂತರದಲ್ಲಿ ಇಲ್ಲಿರುವಂತಹ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ನೆರವಿನಿಂದ ಆತನ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆತನ ಬಲಭಾಗದ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ಮೊದಲಿಗೆ ಆತನನ್ನು ESI ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಬಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡಲೇ ಆತನ ಆಂಬುಲೆನ್ಸ್ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಕ್ರೇನ್ ಮೂಲಕ ಲಾರಿಯನ್ನು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅದರ ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. 2 ಕ್ರೇನ್ ಬಳಕೆ ಮಾಡಿ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಇಲ್ಲಿ ಪೊಲೀಸರಿಗೂ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತ ಆಗಿತ್ತು. ಪಲ್ಟಿಯಾಗಿ ಬಿದ್ದಂತಹ ಲಾರಿ ನಡೆಯಲ್ಲಿ ಯಾರಾದರೂ ಸಿಲುಕಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಇಲ್ಲಿರುವಂತಹ ದೃಶ್ಯಗಳು ನೋಡ್ತಾ ಇರಬಹುದು, ಲಾರಿ ಅಡಿಯಲ್ಲಿ ಯಾರು ಕೂಡ ಸಿಕ್ಕಾಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ 2 ಕ್ರೇನ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಘಟನೆಗೆ ಏನು ಕಾರಣ ನೋಡೋದಾದ್ರೆ, ಇಲ್ಲಿ ಪಕ್ಕದಲ್ಲೇ ನಿಮಗೆ ಒಂದು ಮ್ಯಾನ್ ಹೋಲ್ ಅನ್ನು ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಕ್ಯಾಮರಾಮನ್ ಮಂಜುನಾಥ್ ಅವರು ಮಾಡ್ತಾರೆ, ನೋಡ್ತಾ ಇರಬಹುದು. ಇಲ್ಲಿರುವಂತಹ ಈ ಒಂದು ಮ್ಯಾನ್ ಹೋಲ್ಗೆ ಲಾರಿಯ ಟೈರ್ ಸಿಲುಕಿ ಅದರಿಂದ ಆಯತಪ್ಪಿ ಇದೀಗ ಲಾರಿ ಬಿದ್ದಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ 2 ಕ್ರೇನ್ ಮೂಲಕ ಪಲ್ಟಿಯಾಗಿ ಬಿದ್ದಿರುವಂತಹ ಲಾರಿಯನ್ನು ಮೇಲೆತ್ತುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.